ಹಾಯ್ ವೆಲ್ಕಮ್. ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೆ, ಒಬ್ಬ ವ್ಯಕ್ತಿ ಮರಣ ಹೊಂದಿದ ಮೇಲೆ ಯಾವ್ಯಾವ ರೀತಿ ಬಾಡಿನ ಇದನ್ನು ಮಾಡ್ತಾರೆ, ಕಂಪ್ಲೀಟ್ ಒಂದು ಪ್ರೋಸೆಸ್ನ. ಈಗ ರಿಚುವಲ್ ಪ್ರೋಸೆಸ್ ಆಗಿರ್ಬೋದು, ಏನೇನು ರಿಚುವಲ್ ಪ್ರೋಸೆಸ್ ಆಗಿ ಮಾಡ್ತಾರೆ ಅಂತ ಕಾಮನಾಗೆ ನಮಗೆ ಗೊತ್ತಿದೆ. ಯಾರಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನಾರ್ಮಲ್ ಆಗಿ ರಿಚುವಲ್ ಪ್ರೋಸೆಸ್ ಅಂದರೆ ಅವ್ರವ್ರ ಕಲ್ಚರಿಗೆ ಬೇಕಾದ ಒಂದು ಹೂತಾಕೋದಾಗಿರ್ಬೋದು, ಹೌದು, ದಹನಕ್ರಿಯೆ ಅಂತ ಹೇಳ್ತೀವಿ, ಆ ಥರದ್ದಾಗಿರ್ಬೋದು. ಓಕೆ, ಇವೆಲ್ಲ ಮಾಡ್ತಾರೆ. ಓಕೆ, ಗುಡ್. ಎಸ್, ಡೆಫಿನೆಟ್ಲಿ ದೀಸ್ ಟು ಆರ್ ದ ವೆರಿ ಪಾಪ್ಯುಲರ್. ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಫೈರ್ ಅಥವಾ ಇನ್ನೊಂದು ಅರ್ಥ, ಎರಡರಲ್ಲೇ ಮಾಡೋದು. ಪಾರ್ಸಿ ನಿಮಗೆಲ್ಲರೂ ಗೊತ್ತಿದೆ, ರಿಲಿಜಿಯನ್ಸ್ ಸಿಕ್ಕಾಬಿಟ್ಟೆ ಇದೆ. ರಿಲಿಜಿಯನ್ಸು ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಜೈನ್. ಪಾರ್ಸಿ ಅಂತ ಒಂದು ಕಮ್ಯುನಿಟಿಯಲ್ಲಿ ಏನು ಮಾಡ್ತಾರೆ ಅಂದರೆ, ಆ ಬಾಡಿ ಇರುತ್ತಲ್ಲ, ಆ ಬಾಡಿನ ಕಾಮನ್ ಆಗಿ ಅದರ ಊರಿಂದ ಸುತ್ತಮುತ್ತ ಇರೋ ಎತ್ತರದ ಪ್ರದೇಶದಲ್ಲಿ, ಈಗ ಮೇ ಬಿ ಎತ್ತರದ ಪ್ರದೇಶ ಅಂದರೆ ಏನಾಗಿರುತ್ತೆ ಅಂದರೆ, ಆ ದೇಶದಲ್ಲಿ ಆ ಊರಲ್ಲಿ ಗುಡ್ಡ ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ಅಲ್ಲಿ ಇಡ್ತಾರೆ. ಇದೆಲ್ಲ ನೀವು ಕೇಳಿರ್ತೀರ, ಎಲ್ಲ ಬುಕ್ಕಲ್ಲೂ ಓದಿರ್ತೀರ. ಬಟ್ ಸಿಟಿಗಳಾಗ ಏನು ಮಾಡ್ತಾರೆ, ಈಗ ಬೆಂಗಳೂರು ಅಂತ ಸಿಟಿ ಆಗಿರ್ಬೋದು, ಅಥವಾ ಮುಂಬೈ ಅಂತ ಸಿಟಿ ಆಗಿರ್ಬೋದು, ಡೆಲ್ಲಿ ಅಂತ ಸಿಟಿ ಆಗಿರ್ಬೋದು, ಸುತ್ತಮುತ್ತ ಮೇ ಬಿ ಒಂದು 50 ಕಿಲೋಮೀಟರ್ ಸಿಟಿ ಸೆಂಟರ್ ಅಂತ ತೊಗೊಂಡ್ರೆ 50 ಕಿಲೋಮೀಟ್ರ್ ಯಾವುದೂ ಇರೋದಿಲ್ಲ. ಹಂಗಂದ್ರೆ ಏನು ಮಾಡೋದು? ಹಂಗಂದ್ರೆ ಇನ್ನೊಂದು, ಈ ಮೊದಲು ಥರ ಈಗ ಬೆಟ್ಟಗಳ ಮೇಲೆ ಇಡೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಈಗ ಟೂರಿಸ್ಟ್ ಸ್ಪಾಟ್ಗಳಾಗಿದ್ದಾವೆ ಅವೆಲ್ಲ ಈಗ, ಮತ್ತು ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಏನು ಮಾಡ್ತಾರೆ? ಇದೇನು ಹೊಸ್ತಲ್ಲ. ಇದು ಬಂದ್ಬಿಟ್ಟು ಸುಡೋದು ಗಿಡೋದೇನೋ ಮಾಡ್ತಾರಲ್ಲ. ಇಲ್ಲ, ನಾನು ಹೇಳಿದ್ನಲ್ಲ, ಇಲ್ಲಿ ಫೈರು ಮತ್ತು ಊತೋದು ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಾನು ಪಾರ್ಸಿದೊಂದು ಎಕ್ಸಾಂಪಲ್ ಕೇಳ್ತಾ ಇರೋದು. ದೆರ್ ಈಸ್ ಅ ಓಲ್ಡ್ ಕಾನ್ಸೆಪ್ಟ್, ಇದೊಂದು ನ್ಯೂ ಕಾನ್ಸೆಪ್ಟ್ ಏನಲ್ಲ. ಈ ಥರ ಅವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಒಂದನ್ನು ಕ್ರಿಯೇಟ್ ಮಾಡಿದ್ರು, ಟವರ್ ಆಫ್ ಸೈಲೆನ್ಸ್ ಅಂತ. ಏನಿದು ಟವರ್ ಆಫ್ ಸೈಲೆನ್ಸಿನ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ, ನಮಗೀಗ ಬೆಟ್ಟಗಳು, ಗುಡ್ಡಗಳು ಅಥವಾ ಎತ್ತರದ ಪ್ರದೇಶಗಳು ಸಿಗೋದಿಲ್ಲ. ಅವ್ರ ರಿಚುವಲ್ ಪ್ರಕಾರ ಅವರದ್ದೇನು ಅಂದರೆ, ಬಾಡಿ ಬಂದುಬಿಟ್ಟು ಇಂಪ್ಯೂರ್ ಆಗುತ್ತೆ ಡೆತ್ ಆದಮೇಲೆ. ಇಲ್ಲಿ ವಾಟರ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಅರ್ತ್ ಆಗಿರ್ಬೋದು, ಇವೆಲ್ಲ ಪ್ಯೂರಿಟಿ ಆಗಿರ್ತವೆ. ಸತ್ತಾದ್ಮೇಲೆ ಅವರು ಇಂಪ್ಯೂರಿಟಿನ ಪ್ಯೂರಿಟಿ ಜೊತೆಗೆ ಮಿಕ್ಸ್ ಮಾಡಿ ಇಂಪ್ಯೂರ್ ಮಾಡೋದಕ್ಕಿಂತ ಆ ಬಾಡಿಯಲ್ಲಿ ಇಂಪ್ಯೂರಿಟಿ ಇರುತ್ತಲ್ಲ, ಅದನ್ನು ಎತ್ತರದ ಪ್ರದೇಶಗಳಿಗಾಗಿರ್ಬೋದು ಆ ಥರ ಇಟ್ಟು ಪ್ರಾಣಿಗಳು, ವಲ್ಚರ್ಸ್, ಕಾರ್ನಿವೋರಸ್ ಅಂತ ಇರ್ತೋ ಆ ಪ್ರಾಣಿಗಳು ತಿನ್ನೋದಕ್ಕೆ ಬಿಡ್ತಾರೆ, ಒಬ್ಬರಿಗೆ ಉಪಯೋಗ ಆಗಲಿ ಅಂತ. ಬಟ್ ಮುಂಬೈ, ಬೆಂಗಳೂರು ಅಂತ ಸಿಟಿಗಳಲ್ಲಿ ಆ ಥರ ಆಗೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಟವರ್ ಆಫ್ ಸೈಲೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಕಾನ್ಸೆಪ್ಟ್ ಅಂತಲ್ಲ, ದರ್ ಪ್ರೋಸೆಸ್ ಇದು. ಆ ಪಾರ್ಸಿ ಕುಟುಂಬದಲ್ಲಿ ಯಾರ್ಯಾರು ಹುಟ್ಟುತ್ತಾರೋ ಮೆಜಾರಿಟಿ ಆಫ್ ದ ಪೀಪಲ್, ಅವ್ರ ರೂಟೀನ್ ಅಥವಾ ಅಟ್ ದ ಲಾಸ್ಟ್ ಎಂಡಲ್ಲಿ ಪ್ರೋಸೆಸ್ ಏನಾಗಿರುತ್ತೆ ಅಂದರೆ, ಇದು ಒಂದು ಸರ್ಕಲ್ ಥರ ಒಂದು ಸಿಮೆಂಟಿಂದ ಕಟ್ಟಿರ್ತಾರೆ. ಇದು ಸ್ವಲ್ಪ ಹೈಟಲ್ಲಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಒಂದು ಸರ್ಕಲ್, ನಾನು ಇಮೇಜಸ್ ಏನಿದೆ ತೋರಿಸ್ತಾ ಇರ್ತೀನಿ. ಸರ್ಕಲ್ಸ್ ಎಲ್ಲ ರೌಂಡಲ್ಲಿ ಕಟ್ಟಿರ್ತಾರೆ. ಒಂದು ಇಳಿಜಾರು ಪ್ರದೇಶ, ಈ ಥರ ಅಂದ್ಕೊಳ್ಳಿ, ಈ ಥರ ಇಳಿಜಾರು ಪ್ರದೇಶ ಇರುತ್ತೆ. ಇದರಲ್ಲಿ ಯಾರ್ಯಾರು ತೀರೋಗಿರ್ತಾರೋ, ಯಾರ್ಯಾರು ಸತ್ತೋಗಿರ್ತಾರೋ ಅವ್ರ ಬಾಡಿಗಳ್ನ ಅಲ್ಲಿಡ್ತಾರೆ, ಅಲ್ಲೇ ಬಿಡ್ತಾರೆ. ದೇ ಡೋಂಟ್ ಇವನ್ ಟಚ್ ಎನಿಥಿಂಗ್, ಅಲ್ಲೇ ಬಿಟ್ಟು ಹೋಗ್ತಾರೆ ಅಷ್ಟೇ. ಸ್ಕ್ಯಾವೆಂಜರ್ಸ್ ಅಂತಾರಲ್ಲ, ಸ್ಕ್ಯಾವೆಂಜರ್ಸ್. ಹಾವು ಬಂದು ಯಾವುದು ಕ್ರಿಮಿಕೀಟಗಳೆಲ್ಲ ಬಂದು ತಿನ್ನೋದಾಗಿರ್ಬೋದು, ಅಥವಾ ವಲ್ಚರ್ಗಳು ಬಂದು ತಿನ್ನೋದಾಗಿರ್ಬೋದು, ಇವೆಲ್ಲ ಮಾಡ್ತವೆ. ನಿಮಗೆ ಇದು ಆರಿಫೈ ಅನ್ಬೋದು. ಮುಂಬೈಯಲ್ಲಿ ಸಿಟಿ ಸೆಂಟ್ರಲ್ ಇದೆ ಇದು, ಅಂದರೆ ಬೇರೆ ಸ್ಮೆಲ್ ಬರೋದಿಲ್ಲ ಅಂತನಲ್ಲ. ಮೇ ಬಿ ಒಂದು 50 to 60 ಎಕರ್ ಅಂತಲೇ ಲ್ಯಾಂಡನ್ನು ಇದನ್ನು ಮಾಡಿರ್ತಾರೆ, ಪ್ರೊಟೆಕ್ಟ್ ಮಾಡಿರ್ತಾರೆ. ಅಲ್ಲಿರುತ್ತೆ. ಮುಂಬೈಯಲ್ಲಿ 3 ಇದ್ದಾವೆ, ಅಂದರೆ ಬೆಂಗಳೂರಲ್ಲಿ ಇಲ್ವಾ? ಬೆಂಗಳೂರಲ್ಲೂ ಕೂಡ ಇದೆ. ನಾನು ಶಾಕ್ ಆದೆ ನೋಡಿ, ಇದೆಲ್ಲ ಇದೆಯಾ ಅಂತ. ಅರ್ಥ ಮಾಡ್ಕೊಳ್ಳಿ. ಅದು ವೃತ್ತಾಕಾರದಲ್ಲಿ ಇಳಿಜಾರು ಪ್ರದೇಶ ಇರುತ್ತೆ, ಸೆಂಟ್ರಲ್ಲಿ ಖಾಲಿ ಇರುತ್ತೆ. ಇಮೇಜಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಈ ಥರ ಖಾಲಿ ಇರುತ್ತೆ, ಅಲ್ಲಿ ಪ್ಲೇಸ್ ಮಾಡ್ತಾರೆ. ಹಂಗಾದ್ರೆ ಏನಾಗುತ್ತೆ ನೆಕ್ಸ್ಟು? ಈಗ ಪ್ಲೇಸ್ ಮಾಡಿದಾಗ ಸ್ಕ್ಯಾವೆಂಜರ್ಸ್ ಎಲ್ಲ ಬಂದು ತಿಂತವೆ, ಅದ್ರದ್ದು ಮೂಳೆದೆಲ್ಲ. ಮತ್ತು ಇನ್ನೊಂದು ಗೊತ್ತಾಗುತ್ತೆ, ಕೊಳಿತಾ ಹೋಗುತ್ತೆ ದೇಹ, ಕೊಳಿತಾ ಹೋಗೋದು, ಮೂಳೆಗಳು ಕುಳಿಯೋದಿಲ್ಲ. ಆ ಡೌನ್ ಇಲ್ಲಿರುತ್ತಲ್ಲ, ಅದು ಫ್ಲೆಶ್ ಎಲ್ಲ ತಿಂದು ಅದನ್ನು, ಅದು ಮೂಳೆಗಳೆಲ್ಲ ಬಂದು ಅರ್ಥಿಗೆ ಸೇರುತ್ತೆ, ಅಲ್ಲಿ ಆ್ಯಶಸ್ ಕನ್ವರ್ಟ್ ಆಗುತ್ತೆ. ಇದು ನಿಮಗೆ ಹೆವಿ ಅಂತ ಅನ್ನಿಸ್ಬೋದು. ನಾನು ಇಮೇಜಸ್ ಎಲ್ಲ ತೋರಿಸ್ತೀನಿ, ಇದು ಹಿಂಗಿರುತ್ತೆ ಏನು ಅಂತ. ಇದೊಂದು ಪ್ರೋಸೆಸ್ ಹೋಗುತ್ತೆ. ಹಿಂಗಿರುತ್ತೆ ಇವ್ರ ಪ್ರೋಸೆಸ್ ಅಂದರೆ. ಈಗ ಫ್ಯೂನರಲ್ ರಿಚುವಲ್ಸ್ ಅಂತ. ಫ್ಯೂನರಲ್ ರಿಚುವಲ್ಸ್ ಅಂದರೆ ಅವರದು ಪ್ರಿಪ್ರೇಷನ್ ಏನಿರುತ್ತೆ. ಈಗ ನಮ್ಮದೇನು ಪ್ರಿಪ್ರೇಷನ್ ಇರುತ್ತೆ, ಒಬ್ಬರು ಡೆತ್ ಆದಮೇಲೆ ಅದೇ ಥರ ಅವ್ರದ್ದು ಪ್ರಿಪ್ರೇಷನ್ ಇರುತ್ತೆ. ಈಗ ಬೆಟ್ಟ ಗುಟ್ಟಗಳು ಇರೋದಿಲ್ಲ ಅಂತ ಕಾರಣಕ್ಕೆ ಟವರ್ ಆಫ್ ಸೈಲೆನ್ಸಿಗೆ ಹೋಗಿ ಇಡ್ತಾರೆ. ಆ ಟವರ್ ಆಫ್ ಸೈಲೆನ್ಸಿಗೆ ಹೋಗಿ ಇಡ್ತಾರೆ. ಅವರ ಪ್ರೋಸೆಸ್ ಆಗುತ್ತೆ.
ನೆಕ್ಸ್ಟ್ ಬಂದ್ಬಿಟ್ಟು ಬಾಡಿ ಡಿಕಂಪೋಸ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಒಂದು ಓಪನ್ ಏರಲ್ಲಿ ಇಡ್ತಾ ಇದ್ದೀವಿ ಅಂದರೆ ಬಾಡಿ ಡಿಕಂಪೋಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಏನು ಬೋನ್ಸ್ ಉಳಿತಾವೋ ಅದೆಲ್ಲ ಬಂದು ಅಲ್ಲಿ ಸೆಂಟ್ರಲ್ಲಿ ಖಾಲಿ ಜಾಗ ಇರುತ್ತಲ್ಲ ಅಲ್ಲಿ ಕಲೆಕ್ಟ್ ಆಗುತ್ತೆ. ಮತ್ತು ಈಗ ಫೈನ್, ಎಲ್ಲದು ಫೈನ್. ಅದೇನಂದರೆ ನಾನು ಸ್ಕ್ಯಾವೆಂಜರ್ಸ್ ಎಲ್ಲ ತಿನ್ನುತ್ತೆ ಅಂದರೆ ವಲ್ಚರ್ಸ್ಗಳೆಲ್ಲ ತಿನ್ನುತ್ತೆ ಅಂತ ಹೇಳಿದೆ, ರಣ ಹದ್ದುಗಳೆಲ್ಲ ತಿಳ್ಕೊಂತ ಅಂತ. ನೀವು ಅಬ್ಸರ್ವ್ ಮಾಡ್ಬೋದು, ಮೊದಲಷ್ಟು ಇರೋಷ್ಟು ಹದ್ದುಗಳು ಸ್ಕ್ಯಾವೆಂಜರ್ಸು ಸಿಟಿ ಒಳಗಡೆ ಕಡಿಮೆ ಆಗ್ತಾ ಇದೆ. ಥರ ಸೋ ಮೆನಿ ರೀಸನ್ಸ್ ಇದೆ, ರೀಸನ್ ಅಂತ ಹೇಳ್ತಿಲ್ಲ. ಅದಕ್ಕೆ ಏನು ಮಾಡ್ತಿದ್ದಾರೆ ಅಂದರೆ ಬ್ರೀಡಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ವಲ್ಚರ್ನ. ವಲ್ಚರ್ ಅಂದರೆ ಸ್ಕ್ಯಾವೆಂಜರ್ಸ್, ಸತ್ತ ಪ್ರಾಣಿಗಳನ್ನ ತಿನ್ನೋದೇ ವಲ್ಚರ್. ಅದನ್ನು ಬ್ರೀಡಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಮುಂಬೈ ಆಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು. ಹಂಗಾರೆ ಒಂದ್ರ ಮೇಲೆ ಡಿಪೆಂಡ್ ಆಗುತ್ತಾ? ಇಲ್ಲ, ಸೋಲಾರಿಂದ ಬರ್ನ್ ಮಾಡ್ತಿದ್ದಾರೆ. ಏನಿದು ಸೋಲಾರ್ ಅಂದರೆ, ಈಗ ಒಂದು ಬಾಡಿ ಕನ್ಸಿಡರ್, ಒಂದು ಬಾಡಿ ಮಲಗಿರುತ್ತೆ. ನಾನು ಇದನ್ನು ಒಂದು ಪೆನ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಬಾಡಿ ಮಲಗಿರುತ್ತೆ, ಬೆಳಕಿನ ಪ್ರತಿಫಲಕಗಳು ಅಂದರೆ ಆ ಸನ್ ರೇಸ್ ಬರುತ್ತಲ್ಲ, ಈ ಪ್ರತಿಫಲಕ ಬಂದು ಅವನ ಬಾಡಿ ಮೇಲೆ ರಿಫ್ಲೆಕ್ಟ್ ಆಗಿ ಬೀಳಂಗೆ ಮಾಡುತ್ತೆ. ಸೊ ದಟ್ ಬಾಡಿ ಬರ್ನ್ ಆಗಲಿ ಅಂತ. ಅಂದರೆ ಬೆಂಕಿ ಎತ್ಕೊಂಡು ಉಡಿಯಲ್ಲ, ಸುಟ್ಟೋಗುತ್ತೆ. ಆ ಥರನೂ ಮಾಡ್ತಾ ಇದೆ. ಅದು ಬಂದ್ಬಿಟ್ಟು ಈಗ ಮಾಡ್ರನ್ ಚಾಲೆಂಜಸ್ ಆಗಿರೋದು. ಸೊ ನಿಮಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ಅಂದರೆ ಇದು ನಿಮಗೆ ಗೊತ್ತಿತ್ತಾಯ್ತು ಅದರ ಕಾನ್ಸೆಪ್ಟು, ಅಥವಾ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದ? ಹೆಂಗೆ ಅನಿಸುತ್ತೆ ನಿಮಗೆ? ಯಾರಾದರೂ ಒಬ್ಬರು ಇಬ್ಬರು ಎನಿಥಿಂಗ್ ಈಸ್ ಫೈನ್, ಅಥವಾ ಇಲ್ಲಾದರೂ ಹೇಳ್ಬೋದು ಏನು ಅಂತ. ನಾವು ಕೇಳ್ತಾ ಇರೋದು ಫಸ್ಟ್ ಟೈಮ್ ಇದನ್ನ. ಅಂದರೆ ಬೆಂಗಳೂರಲ್ಲಿದೆ ಅಂದಾಗ ಸ್ವಲ್ಪ ಸ್ಟ್ರೇಂಜ್ ಅನ್ನಿಸ್ತು, ಕೇಳಿರಲಿಲ್ಲ ಇಲ್ಲಿವರೆಗೂ. ಬಟ್ ಅದಕ್ಕೆ ಅಂತ ಇಟ್ಟಿರೋ ಪ್ಲೇಸಲ್ಲಿ ಅಂದರೆ ಹೌ ಲಾಂಗ್ ಇಟ್ ಟೇಕ್ ಅನ್ನೋದ್ರಲ್ಲಿ ಅನ್ನೋದು ಕಾನ್ಸೆಪ್ಟ್. ಇದು ಹೌ ಲಾಂಗ್ ಇಟ್ ಟೇಕ್ಸ್ ಅನ್ನೋದಕ್ಕಿಂತ ನಾನು ಆಲ್ರೆಡಿ ಹೇಳಿದೆ, ಮೊದಲೆಲ್ಲ ಬೆಟ್ಟ ತುದಿಯಲ್ಲಿ ಹೋಗ್ಬೇಕಾದ್ರೆ ಬರೀ ಸ್ಕ್ಯಾವೆಂಜರ್ಸ್ ಅಂದರೆ ಹದ್ದುಗಳೇ ಅಂತಲ್ಲ, ಹೈನಾ ಅಂತಾರಲ್ಲ ಅವೆಲ್ಲ ತಿಂತಾಯಿದ್ದು, ಅವೆಲ್ಲ ಸ್ಕ್ಯಾವೆಂಜರ್ಸು. ಬಟ್ ಇಲ್ಲಿ ಸಿಟಿ ಒಳಗೆಲ್ಲ ಹೈನಾಸ್ಗಳು ಇರೋದಿಲ್ಲ. ಒಂದು ಬ್ರೀಡ್ ಮಾಡಬೇಕು, ವಲ್ಚರ್ನ ಬ್ರೀಡ್ ಮಾಡಬೇಕಾಗುತ್ತೆ. ಸೊ ವಲ್ಚರ್ ಬ್ರೀಡಿಂಗು ಕಷ್ಟ ಆಗ್ತಿರೋದ್ರಿಂದ ನಾನು ಹೇಳಿದೆ ಸೋಲಾರ್ ರೇಸ್ನ ಅಂದರೆ ರಿಫ್ಲೆಕ್ಷನ್ ತಗೊಂಡು ಆ ಬಾಡಿ ಮೇಲೆ ಬಿದ್ದು ಅದು ಕರಗಲಿ ಅಥವಾ ಸುಟ್ಟೋಗ್ಲಿ, ಆ್ಯಶಸ್ ಬರಲಿ ಅಂತ. ಹೌ ಲಾಂಗ್ ಡಸ್ ಇಟ್ ಟೇಕ್ ಅನ್ನೋದು ಕಂಪ್ಲೀಟ್ಲಿ ಅದು ಗೊತ್ತಿಲ್ಲ ಯಾರಿಗೂ ಹೆಂಗೆ ಅಂತ. ಬಿಕಾಸ್ ಅಲ್ಲೇನು ಯಾರು ಕ್ಯಾಮ್ರಾ ಟ್ರ್ಯಾಪ್ ಇಟ್ಟು ಮಾಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ಹೆಂಗಿರುತ್ತೆ ಅಂದರೆ ಇಲ್ಲಿ ಒಂದು ಡೆಡ್ ಬಾಡಿ, 2 ಡೆಡ್ ಬಾಡಿ ಇರಲ್ಲ, 100-200 ಡೆಡ್ ಬಾಡಿಗಳು ಹಿಂಗೆ ಮಲ್ಕೊಂಡಿರ್ತವೆ. ಈಗ ಯಾರಾದರೂ ಧೈರ್ಯ ಮಾಡಿ ಹೋಗ್ಬೇಕು ಅಂತ ಅನಿಸುತ್ತೆ ಆ ಪಾಯಿಂಟಿಗೆ. ನಿಮಗೆ ಇಮೇಜಸ್ ಎಲ್ಲ ತೋರಿಸ್ತೀನಿ ನಾನು, ಇದರಲ್ಲೆಲ್ಲ ಇಮೇಜಸ್ ಎಲ್ಲ ಇದ್ದಾವೆ. ಸೊ ಅದು ನಾವು ಎಕ್ಸಾಕ್ಟ್ಲಿ ಇಲ್ಲ. ಮತ್ತು ಇನ್ನೊಂದು, ಡೈಲಿ ಒಬ್ಬರು ಸಾಯ್ತಾ ಇದ್ದಾರೆ ಅಂದರೆ, ಈಗ 2 ದಿನದ ಮುಂಚೆ ಸತ್ತೋಗಿರೋನಿಗೆ ನಾನು ಸೋಲಾರ್ ಹಾಕಿ ಅಥವಾ ಬರ್ನ್ ಮಾಡಿ ಇದು ಮಾಡಲ್ಲ, ಅಥವಾ ಇವಾಗಿನ ಸತ್ತೋನಿಗೆ ಮಾಡಲ್ಲ. ಚಾಲೆಂಜಸ್ ಕೂಡ ಬಹಳ ಇದೆ. ಸೊ ಅದಕ್ಕೆ ಪಾರ್ಸಿ ಅವರು ಏನು ಮಾಡ್ತಾರೆ ಅಂದರೆ ಬೇರೆ ವೇ ಅಲ್ಲಿ ಬಾಡಿನ ಡಿಕಂಪೋಸ್ ಮಾಡೋ ವೇನ ಹುಡುಕ್ತಾ ಇದ್ದಾರೆ ಕೂಡ. ಈಗ ಅರ್ಥಲ್ಲಿ ಉಳೋದಾಗಿರ್ಬೋದು ಅಥವಾ ಸುಡೋದಾಗಿರ್ಬೋದು, ಅವರು ರಿಲಿಜಿನಲ್ಲಿ ಇಲ್ಲ, ಬರೀ ಡಿಕಂಪೋಸ್ ಈ ಥರನೇ ಆಗಲ್ಲ. ಯಾಕೆಂದರೆ ಬಾಡಿ ಅವ್ರದ್ದು ಇಂಪ್ಯೂರಿಟಿ ಇರುತ್ತೆ, ಮಾಡಲಿ ಅಂತಲೇ ಹೇಳ್ತಾ ಇದ್ದಾರೆ. ಇವಾಗ ಸಪೋಸ್ ಮಲ್ಟಿಪಲ್ ಆಗಿ ಏನಾದರೂ ಡೆಡ್ ಬಾಡೀಸ್ ಬಿತ್ತು ಅಂತ ಅನ್ಕೊಳ್ಳಿ. ಈಗ ಇಂಡಿವಿಜುವಲ್ ಆದರೆ ಓಕೆ, ಮಲ್ಟಿಪಲ್ ಆಗಿ ಬಿತ್ತು ಅಂದ್ರೂ ಕೂಡ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಾರಾ? ಯಾಕೆಂದ್ರೆ ನಮ್ಮಲ್ಲಿ ಮಾಸ್ ತುಂಬ ಇದ್ದಾವೆ ನಾವು ಮಾಡೋ ಇದರಲ್ಲಿ. ಎಸ್, ಎಕ್ಸಾಕ್ಟ್ಲಿ. ಇದು ಬಂದ್ಬಿಟ್ಟು ಒಂದು ಪ್ಲೇಸ್ ಮಾಡೋದಲ್ಲ, ಒಂದು ಡೆಡ್ ಬಾಡಿ ಪ್ಲೇಸ್ ಮಾಡೋದಲ್ಲ. ಆ ಥರ 100-200 ಪ್ಲೇಸ್ ಮಾಡ್ಬೋದು. ಇಟ್ಸ್ ಅ ರೌಂಡ್, ವೃತ್ತಾಕಾರದಲ್ಲಿರುತ್ತೆ. ಈಗ ವೃತ್ತಾಕಾರದಲ್ಲಿರಬೇಕಾದ್ರೆ ಒಂದು ಇಲ್ಲಿಗೆ ಇಡ್ತೀಯ, ಇನ್ನೊಂದು ಇಲ್ಲಿಗೆ ಇಡ್ಕೊಂತ ಬರ್ತಾ ಇರ್ತೀಯ. ದರ್ ಇಸ್ ನೋ ರೆಸ್ಟ್ರಿಕ್ಷನ್. ಇಲ್ಲೇ ಇಷ್ಟೇ ಕಡಿಮೆ ಜಾಗ ಇರುತ್ತೆ, ಅಷ್ಟೇ ಕಡಿಮೆ ಜಾಗ ಇರುತ್ತೆ ಅಂತಲ್ಲ. ಮುಂಬೈಯಲ್ಲೇ 3 ಇದಾವೆ. ಇದು ಒಂದೇ ಜಾಗದಲ್ಲಿ ಮೇ ಬಿ 500 ಅಥವಾ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ 3 ಇದಾವೆ ಮುಂಬೈಯಲ್ಲೇ. ಜಾಗ ಆಬ್ವಿಯಸ್ಲಿ ದೊಡ್ಡದಿದೆ. ಆಬ್ವಿಯಸ್ಲಿ ದೊಡ್ಡದಿದೆ. ನೋಡಿ ಎಂತ ಸ್ಟ್ರೇಂಜ್ ಪ್ರೊಸೀಜರ್ ಅಂತ. ರೀಸೆಂಟ್ ಆಗಿ ಟಾಟಾ ಅವ್ರದ್ದು, ರತನ್ ಟಾಟಾ ಅವ್ರದ್ದು ಕೂಡ ಇದೆ ಎಕ್ಸಾಕ್ಟ್ಲಿ. ಅವರು ಕೂಡ ಪಾರ್ಸಿ. ಅದನ್ನ ಇವನ್ ಅಬೌಟ್ ಟು ಸೇ ದಟ್ ನಾನು ಇದನ್ನ ಮಾಡ್ತಾರೆ. ಬಟ್ ಎಲ್ಲೂ ರಿವೀಲ್ ಅಂತೂ ಮಾಡಿಲ್ಲ ಅವರು. ಬಿಕಾಸ್ ಪಾರ್ಸಿಯಲ್ಲಿ ಇರೋದ್ರಿಂದ ಕಾಮನ್ ರೂಟೀನೇ ಇದಾಗಿರೋದ್ರಿಂದ ಡೆತ್ ಆದಮೇಲೆ. ಬಟ್ ಅವರೆಲ್ಲೂ ರಿವೀಲ್ ಮಾಡಿಲ್ಲ. ಕಾಮನ್ ಆಗಿ ಇಂಟರ್ನೆಟಲ್ಲ ಇರೋದು, ಅವರು ಇದೇ ಪ್ರೊಸೆಸ್ಸಲ್ಲಿ ಹೋಗಿದೆ ಅಂತಲೇ ಹೇಳಿದ್ದಾರೆ. ರಿಯಲಿ ಸ್ಟ್ರೇಂಜ್ ಅನಿಸ್ತು ನಾನು ಇದ್ರ ಬಗ್ಗೆ ಓದ್ಬೇಕಾದ್ರೆ. ಅದೆಲ್ಲ ಅಜಿತ್, ಇವ್ರು ಸೇಯಿಂಗ್ ಸಮಥಿಂಗ್ ಹೇಳು. ಇಲ್ಲ ಅದೇನೆ. ಸೊ ಜಾಗ ಜಾಸ್ತಿ ಇರುತ್ತೆ. ಸೊ ಈ ರತನ್ ಟಾಟಾದ ಸಂಬಂಧ ನಾನು ಕೇಳಿದ್ದೀನಿ. ಸೊ ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನಾನು ಇದನ್ನು ಇನ್ನೂ ಡೀಪ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಒಬ್ಬೊಬ್ಬರಿಗೆ ಇದು ಸ್ಟ್ರೇಂಜ್ ಅನಿಸುತ್ತೆ. ವಿಷಯಗಳು ಕೇಳಬೇಕು ಅಂತಲೇ, ಕೇಳೋಕ್ಕೆ ಒಂಥರ ಹೆದರಿಕೆ ಅನಿಸ್ಬೋದು, ಅಥವಾ ಏನಪ್ಪ ಈ ಥರ ಎಲ್ಲ ಇದೆಯಾ ಅಂತ ಅನಿಸ್ಬೋದು. ಈಗ ನನಗೆ ಆಗಲಿ, ನಾನು ಫಸ್ಟ್ ಟೈಮ್ ನೋಡಿದಾಗಲೇ ನನಗೆ ಶಾಕ್ ಆಯಿತು. ಈಗ ನಿಮಗೆ ಆಗಿರಲಿ, ನೀವು 3 ಜನ ಇದ್ದೀರ, ನಿಮಗೂ ಇದು ಫಸ್ಟ್ ಟೈಮೇ ಕೇಳ್ತಾ ಇರೋದು ಅಂತ ಅನಿಸುತ್ತೆ ನನಗೆ ತಿಳಿದ ಮಟ್ಟಿಗೆ. ಸೊ ಇದಾಗಿತ್ತು ಇವತ್ತಿನ ವಿಷಯ.
ಅಷ್ಟೇ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೆಪ್ತಲ್ಲಿ ಏನಾದರೂ ಬೇಕು ತಿಳ್ಕೊಬೇಕು ಅಂದರೆ ರಿಸರ್ಚ್ ಮಾಡೋದು. ಅಂದರೆ ಇದು ಯಾವಾಗಿಂದ ಸ್ಟಾರ್ಟ್ ಆಗಿರ್ಬೋದಪ್ಪ ಅಂತ ಹೇಳ್ಬೋದು. ಅಂದರೆ ಇದು ಹೌದು ಹಳೆ ಕಾಲದಲ್ಲೆಲ್ಲ ಬೆಟ್ಟ ಗುಡ್ಡ ಇದ್ವು, ಅವಾಗಿಂದನೇ ಇದಿತ್ತ ಡೆತ್ ಆಫ್ ಏನೋ ಸೈಲೆನ್ಸ್ ಟವರ್ ಅನ್ನೋದಿತ್ತ. ಇದು ಬಂದ್ಬಿಟ್ಟು ಎಲ್ಲಿಂದ ಅಪ್ರೋಚ್ ಆಗಿರೋದು ಅಂದರೆ ಇರಾನಿಯನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸೈಲೆನ್ಸ್ ಟವರ್ ಅನ್ನೋದು. ಅಂದರೆ 12ನೇ ಶತಮಾನದಲ್ಲಿ 12th ಸೆಂಚುರಿಯಲ್ಲಿ ಸ್ಟಾರ್ಟ್ ಮಾಡಿದ್ರು. ನಮಗದು ಐಡಿಯಾನೇ ಇರಲ್ಲ ನೋಡಿ. ಇವಾಗಲೂ ಕೂಡ ನಾವು ಫಾಲೋ ಮಾಡ್ಕೊತ ಬರ್ತಾ ಇದ್ದೀವಿ. ಇವಾಗಲೂ 21st ಸೆಂಚುರಿ ಆದರೂ ನನಗೆ ಮೊನ್ನೆ ಗೊತ್ತಾಗಿದೆ, 1 ವೀಕ್ ಬ್ಯಾಕ್ ಗೊತ್ತಾಗಿದ್ದು. ವೆರಿ ಸ್ಟ್ರೇಂಜ್ ಅನ್ನಿಸ್ತು. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಕಮೆಂಟ್ ಹಾಕಿ, ನಾವು ಈ ವಿಡಿಯೋ ಬಗ್ಗೆ ಇನ್ನೂ ಸ್ವಲ್ಪ ಡೆಪ್ತಲ್ಲಿ ಹೋಗ್ತೀವಿ. ಥ್ಯಾಂಕ್ ಯು ಸೊ ಮಚ್.